ನಮಸ್ಕಾರ ಪ್ರೇಕ್ಷಕರೇ. ಶ್ರೀ ಗುರುಕೃಪಾ ಸಂಜೀವನಿ ಆಯುರ್ವೇದ ನಾಟಿ ಚಿಕಿತ್ಸೆ ವೈದ್ಯರು ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಇವಾಗ ನಾವು ಪೈಲ್ಸ್ ಬಗ್ಗೆ ಮಾತಾಡೋಣ. ಪೈಲ್ಸು ಯಾಕೆ ಬರುತ್ತೆ, ಏನಕ್ಕೋಸ್ಕರ ಬರುತ್ತೆ ಪೈಲ್ಸು, ಯಾಕೆ ಹಾಸ್ಪಿಟಲ್ಲ ಹೋಗಿ ಆಪ್ರೇಷನ್ ಮಾಡಿ ಕುಯಿಸ್ಕೊತಾ ಇದ್ದಾರೆ ಅನ್ನೋದನ್ನು ವಿಷಯಗಳನ್ನ ನಾವು ಇವಾಗ ಮನವರಿಕೆ ಮಾಡೋಣ. ಸ್ನೇಹಿತರೆ, ಪೈಲ್ಸು ತಾಯಿ ಗರ್ಭದಿಂದ ಬಂದಿರಲ್ಲ, ಅದು ತಾಯಿ ಹೊಟ್ಟೆಯಿಂದ ಬಂದಿರುವಂಥದ್ದಲ್ಲ ಪೈಲ್ಸು ಅಂತಕ್ಕಂಥದ್ದು. ಆ ಪೈಲ್ಸು ಅಂತಕ್ಕಂಥದ್ದು ನಮ್ಮ ದೇಹದ ಒಂದು ಪ್ರಕೃತಿ ಮೇಲೆ ಬರುವಂಥದ್ದು, ನಾವು ತಿಂತಕ್ಕಂಥ ಆಹಾರದ ಮೇಲೆ ಬರ್ತಕ್ಕಂಥದ್ದು. ಯಾಕೆ ನಾವು ತಿಂತಕ್ಕಂಥ ಒಂದು ಆಹಾರ ಇದೇ ತಿಂದರೆ ನನಗೆ ಹಿಂಗಾಗ್ಬಿಡುತ್ತೆ, ಅದು ತಿಂದರೆ ನನಗೆ ಹಿಂಗಾಗ್ಬಿಡುತ್ತೆ ಅನ್ನುವಂಥ ಮೈಂಡ್ ಇರಲ್ಲ ಅವಾಗ ನಮಗೆ. ಹಸುವಿಗೆ ತಿಂತೀವಿ, ಇಲ್ಲ ನಮ್ಮ ಮನಸ್ಸಿನ ಭಾವನೆಗಳು ಕೇಳ್ತಾ ಇರ್ತವೆ, ಇಂಥದ್ದು ಕಣ್ಣಿಗೆ ಕಂಡಾಗೆ ತಿನ್ನಬೇಕು ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಮೂಡ್ತಾ ಇರುತ್ತೆ. ಆವಾಗ ನಾವು ತಿಂದ ಆಹಾರದಿಂದ ಬರುವಂಥ ಪೈಲ್ಸ್ ಈ ಪೈಲ್ಸನ್ನ ಎಷ್ಟೋ ಜನಗಳು ಇದನ್ನೊಂದು ಬಿಸ್ನೆಸ್ ಅಂತಕ್ಕಂಥದ್ದು ಇಟ್ಕೊಂಡು ಇದನ್ನು ಆ ಪೈಲ್ಸ್ ಬಂದಿರತಕ್ಕಂಥ ಒಂದು ಹೆಸರನ್ನ ಕೆಡಿಸ್ತಾ ಇದ್ದಾರೆ. ಡಾಕ್ಟರ್ ಹತ್ರ ಹೋದರೆ ಆಪ್ರೇಷನ್ ಮಾಡ್ತಾರೆ, ಇನ್ನು ಹಲವೇ ಕಡೆ ಹೋದರೆ ಅದನ್ನು ಅಷ್ಟಗಲ ಓಪನ್ ಮಾಡಿ ಅದಕ್ಕೊಂದು ದಾರ ಕಟ್ಟಿ ಕೀಳ್ತಾರೆ. ಕಿತ್ತಿದ್ದ ತಕ್ಷಣ ಅದು ಪೈಲ್ಸ್ ಹೋಗೋದಿಲ್ಲ. ಒಳಗಡೆ ಸರ್ವೇ ಸಾಮಾನ್ಯವಾಗಿ ಒಂದು 5 mm ಅಷ್ಟು ದಪ್ಪ ಒಳಗಡೆ ಪೈಲ್ಸ್ ಒಳಗಡೆ ಅದು ಒಂದು ಬಿಳಿ ಬಟ್ಟೆ ಆಕಾರದಲ್ಲಿ ಒಂದು ಬೇರ್ ಥರ ಒಳಗಡೆ ಹೋಗಿರುತ್ತೆ. ಆ ಹೋಗಿರ್ತಕ್ಕಂಥದ್ದು ದಾರ ಕಟ್ಟಿ ಕೀಳೋದೇ ಆಗಲಿ ಆಪ್ರೇಷನ್ ಮಾಡೋದಾಗಲಿ ಪೂರ್ತಿ ಬರೋದಿಲ್ಲ, ಇನ್ನು ಒಳಗಡೆ ಹಾಗೆ ಇರುತ್ತೆ. ದಿನಕ್ರಮೇಣ ನಾವು ಇವತ್ತೇನು ತಿಂಡಿಗಳನ್ನ ನಾವು ಬಳಸ್ತಾ ಇದ್ದೀವಿ, ತಿರ್ಗಾ ಮತ್ತೆ ಅದು ಚಿಗುರ್ತಾನೆ ಇರುತ್ತೆ, ತಿರ್ಗಾ ಮತ್ತೆ ಬರ್ತಾನೆ ಇರುತ್ತೆ. ಬಾತ್ರೂಮ್ಗೆ ಹೋದೆ ಬ್ಲಡ್ ಬೀಳೋದು, ಕೂತ್ಕೊಳ್ಳೋಕ್ಕಾಗಲ್ಲ, ಗಾಡಿ ಮೇಲೆ ನಾವು ಸಂಚಾರ ಮಾಡೋಕ್ಕಾಗೋದಿಲ್ಲ, ಟೂ ವೀಲರು ಕೂಡ ಓಡಿಸೋಕ್ಕಾಗೋದಿಲ್ಲ. ಎಷ್ಟೋ ಜನ ನೀವು ನೋಡಿದ್ದೀರಾ, ಟೂ ವೀಲರ್ ಹೋಗ್ಬೇಕಾದ್ರೆ ಒಂದು ಕುಂಡಿಯಲ್ಲಿ ಕುಂತ್ಕೊಂಡು ಇನ್ನೊಂದು ಕುಂಡಿ ತಿರಿಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಈ ಹಿಂಸೆಗಳು ಈ ಪೈಲ್ಸು ಇಂದ ಬಳಲ್ತಾ ಇದ್ದಾರೆ. ಯಾಕೆಂದರೆ ಆ ಪೈಲ್ಸು ಅಂತಕ್ಕಂಥದ್ದು ಅನುಭವ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ನಾಟಿ ಚಿಕಿತ್ಸೆ ಅಂತಕ್ಕಂಥದ್ದು ತುಂಬ ಅನುಭವ. ಆಯುರ್ವೇದನೇ ಬೇರೆ, ನಾಟಿ ಚಿಕಿತ್ಸೆನೇ ಬೇರೆ. ನಾಟಿ ಚಿಕಿತ್ಸೆಯಲ್ಲಿ ಅವನ ಅನುಭವದ ಮೇಲೆ ಅದನ್ನು ಬಂಧಿಸ್ತಾನೆ, ಅದನ್ನು ಕಟ್ಟಾಕ್ತಾನೆ, ಅದನ್ನು ಬೇರು ಸಮೇತವಾಗಿ ತೆಗೆಯುವಂಥದ್ದು ನಾಟಿ ಚಿಕಿತ್ಸೆ. ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಮೆಡಿಷನ್ನು, ನಾಟಿ ಚಿಕಿತ್ಸೆ ಔಷಧಿಗಳನ್ನ ಆದರೆ ಸ್ವಲ್ಪ ಪಥ್ಯನ ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ. ಬಾಯಿ ಸ್ವಲ್ಪ ಕಟ್ಟಬೇಕಾಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದು ಒತ್ತಿ ಹಿಂಸೆ ಪಟ್ಟು ನಾವು ಪಡ್ತಾನೆ ಇರ್ತೀವಲ್ಲ, ಅದಕ್ಕೋಸ್ಕರವಾಗಿ ಸ್ವಲ್ಪ ದಿನಗಳ ಕಾಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಕ್ಕಂಥದ್ದು ವೈದ್ಯರ ಮೂಲಕವಾಗಿ ತಿಳ್ಕೊಂಡು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಅದು ಕಂಪ್ಲೀಟಾಗಿ ಒಳಗಡೆ ಬರ್ನ್ ಆಗೋಗುತ್ತೆ. ಅದು ಒಂಥರ ಎರೆಹುಳ ಇದ್ದಂಗೆ ಒಳಗಡೆ ಮಣ್ಣೊಳಗೆ ಬೆಳೀತದಲ್ಲ ಹುಳ, ಎರೆಹುಳ ಸುಮಾರಾಗಿ 4 ಇಂಚಿಂದ 5 ಇಂಚು ಆ ಮಟ್ಟದಲ್ಲೇ ಒಳಗಡೆ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ. ಅದನ್ನು ಒಳಗಡೆನ ಕಂಪ್ಲೀಟಾಗಿ ಬರ್ನ್ ಮಾಡಬೇಕು, ಮತ್ತೆ ಬರ್ಕೊಡೋದು. ಆದರೆ ಔಷಧಿಗಳು ಕೊಟ್ಟಾಗ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಹಿಂಸಾಚಾರಗಳಾಯ್ತವೆ ಅಷ್ಟೇ. ಆ ಜಾಗದಲ್ಲಿ ಬ್ಲಡ್ ಬೀಳುವಂಥ ಜಾಗ ಬೊಬ್ಬೆ ಥರ ಬಂದಿರುತ್ತೆ, ಪಿಸ್ತೂಲ ಬಂದಿರುತ್ತೆ, ಪಿಸ್ತೂಲದಿಂದನೇ ಒಂದು ಥರದ ನೋವಾಗ್ತಾ ಇರುತ್ತೆ, ಬೊಬ್ಬೆ ಅಂತಕ್ಕಂಥದ್ದು ಇನ್ನೊಂದು ಥರ ತೊಂದರೆ ಕೊಡ್ತಾ ಇರುತ್ತೆ. ಎರಡೂ ಅಲ್ಲೇ ಆ ದ್ವಾರಕ್ಕೆ ಸಂಬಂಧಪಟ್ಟಿದ್ದಿದೆ. ಅದನ್ನು ನಾವು ತಂಪು ಮಾಡ್ಕೋಬೇಕು. ಅದಕ್ಕೇನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಕ್ಕಂಥದ್ದನ್ನು ವೈದ್ಯಕರ ಮೂಲಕವಾಗಿ ಅವ್ರ ಮುಖಾಂತರವಾಗಿ ಅದನ್ನು ತಿಳ್ಕೊಂಡು ಸ್ವಲ್ಪ ನೀವು ತಂಪು ಮಾಡ್ಕೋಬೇಕು. ತಂಪು ಮಾಡಿಕೊಂಡ್ರೆ ಆ ರೋಗ ಏನು ದೊಡ್ಡ ಕಾಯಿಲೆ ಏನೂ ಅಲ್ಲ, ಹೋಗುತ್ತೆ. ನೋಡಿ, ಅದಕ್ಕೆ ಸಿಂಪಲ್ಲಾಗಿ ಒಂದು ಔಷಧಿ ಇದೆ. ಅನುಭವ ಇರ್ತಕ್ಕಂಥವರು
ಅದನ್ನು ಮಾಡ್ಕೋಬೋದು. ಮುಟ್ಟದರೆ ಮುನಿ ಅಂತೇಳಿ ಒಂದು ಗಿಡಮೂಲಿಕೆ ಇದೆ. ಮುಟ್ಟಿದ್ರೆ ಮುನಿ, ಹಲವು ಜನಗಳಿಗೆ ಗೊತ್ತಿರುವಂಥದ್ದೇ ಅದು. ಹಿಂಗೆ ಮುಟ್ಟಿದ್ರೆ ಮಡ್ಚ್ಕೊಳ್ಳುತ್ತೆ. ಆ ಒಂದು ಮೂಲಿಕೆ ಸಂಜೀವಿನಿ, ಅದು ರಾಮಬಾಣ. ಅದಕ್ಕೆ ಹಲವೇ ಮೆಡಿಸಿನ್ಗಳು ಅದಕ್ಕೆ ಮಿಕ್ಸ್ ಮಾಡಿ ಆ ಬೇರುಗಳು ತಗೊಂಡು ಚೆನ್ನಾಗಿ ನೀರಲ್ಲಿ ತೊಳೆದು ಆ ಬೇರುಗಳನ್ನ ಕಟ್ ಮಾಡಿಕೊಂಡು ಜಜ್ಜಿ ಅದಕ್ಕೇನು ಅನುಪಾನದಲ್ಲಿ ತಗೋಬೇಕೋ ಆ ಅನುಪಾನದ ಮುಖಾಂತರವಾಗಿ ಅದನ್ನು ಡೈಲಿ ಒಂದು 10 ml, ಡೈಲಿ 10 ರಿಂದ 15 ml ಮುಟ್ಟಿದ್ರೆ ಮುನಿ. ಅಂದರೆ ಮುಟ್ಟಿದ್ರೆ ಮುನಿ ಅನ್ನೋದಕ್ಕೆ ಒಂದು ಒಗಟಿದೆ. ಯಾವ ರೀತಿ ಒಗಟು ಅಂದರೆ, ಚೆನ್ನಾಗಿದ್ದು ನಗನಗ್ತಾ ಮಾತಾಡ್ತಾ ಇದ್ದಂಗೆಲ್ಲ ಏನಾದರೂ ಸಣ್ಣದಾಗಿ ಅವ್ರಿಗೆ ಬೇಸರ ಆಗುವಂಥ ರೀತಿ ಮನುಷ್ಯನಿಗೆ ಅನಿಸಿದ್ರೆ ಅವಾಗ ನಮ್ಮ ಮೇಲೆ ಅವನ ಮೈಂಡು, ಅವನ ಕಣ್ಣು, ಅವನ ಮುಖದ ಛಾಯೆನೂ ಬೇರೆ ಆಗಿಬಿಡುತ್ತೆ. ನಮ್ಮ ಮೇಲೆ ಅವನಿಗೆ ಆ ಒಂದು ವಿಶ್ವಾಸನೇ ಕಾಣಲ್ಲ. ಆ ಮಟ್ಟದಲ್ಲಿ ಎಣ್ಣೆ ಆಗಲಿ ಗಂಡೆ ಆಗಲಿ ಮುನಿಸ್ಕೊಳ್ಳುವಂಥ ರೀತಿ ಬರುತ್ತೆ ಮುಟ್ಟಿದ್ರೆ ಮುನಿ ಅಂದರೆ. ಅದರಲ್ಲಿ ಒಂದು ವನಸ್ಪತಿ, ಒಂದು ಅಪರೂಪವಾಗ್ತಕ್ಕಂಥದ್ದು, ಅದು ಒಂದು ಗಿಡಮೂಲಿಕೆ ವನಸ್ಪತಿ. ಅದನ್ನು ಬೆಳಗಿನ ಜಾವ ಬೇರು ಸಮೇತವಾಗಿ ಕಿತ್ಕೊಂಡು 1-2-3 ಅದನ್ನು ಕಟ್ ಮಾಡಿ ಕ್ಲೀನಾಗಿ ತೊಳೆದು ಅದನ್ನು ಚೆಚ್ಚಿ ಅದಕ್ಕೆ ಅನುಪಾನ ಮುಖಾಂತರವಾಗಿ ಡೈಲಿ ಒಂದು 10 ರಿಂದ 15 ml ತಗೊತಾ ಇದ್ದರೆ ಈ ಪೈಲ್ಸ್ ಅಂತಕ್ಕಂಥದ್ದು ಹೇಳ್ದೇನೆ ಕೇಳ್ದೇನೆ ಹೊರಟೋಗುತ್ತೆ. ಅನುಭವ ಇರುವಂಥವ್ರಿಗೆ. ಅನುಭವ ಇಲ್ಲ ನಿಮಗೆ ಅಂದರೆ ಅನುಪಾನ ಸೇರಿಸಿ ಕೊಡ್ತೀವಿ ನಾವು. ಈ ಜಾಗಕ್ಕೆ ಬಂದು ನೀವು ಮೆಡಿಸಿನ್ ತಗೋಬೋದು, ಸಂಪೂರ್ಣವಾಗಿ ಗುಣವಾಗುತ್ತೆ. ಒಂದು. ಎರಡನೇದರಲ್ಲಿ ಮುಟ್ಟದ ಮುನಿ ಅನ್ನುವಂಥದ್ದು ಮುಳ್ಳಿರುತ್ತೆ. ಮುಳ್ಳಿಲ್ಲದೆ ಇರ್ತಕ್ಕಂಥನೂ, ಮುಳ್ಳಿಲ್ಲದೆ ಇರುವಂಥನೂ ಮುಟ್ಟದ ಮುನಿ ಇದೆ. ಅದರೊಳಗೆ ವರಮುನಿ ಇದೆ. ವರಮುನಿ ಸಿಕ್ಕೋದು ತುಂಬ ಕಷ್ಟ. ಮುಳ್ಳಿಲ್ಲದೆ ಇರ್ತಕ್ಕಂಥದ್ದು ಮುನಿ ಸಿಕ್ಕೋದು ಕಷ್ಟ. ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಯಾವುದು ಜಾಸ್ತಿ? ಮುಳ್ಳಿರ್ತಕ್ಕಂಥದ್ದು ಮುಟ್ಟದರೆ ಮುನಿ ಅಂತ. ಈ ಮುಟ್ಟಿದ್ರೆ ಮುನಿಯಲ್ಲಿ ಅದರೊಳಗೆ ಅಪರೂಪವಾಗ್ತಕ್ಕಂಥ ಒಂದು ದೊಡ್ಡ ಶಕ್ತಿನೇ ಇದೆ ಅದರಲ್ಲಿ. ಆ ಶಕ್ತಿ ಅದರೊಳಗೆ ಇರೋದ್ರಿಂದಾನೇ ಅದು ಮುಳ್ಳು ಬಿಟ್ಕೊಂಡು ಎಲ್ಲಂದು ಅಲ್ಲೇ ಹುಟ್ಟುತ್ತಾ ಇರುತ್ತೆ. ಅದು ನೋಡಿದ್ರೆ ಅಲ್ವ ಜನ ಮುಳ್ಳು ತಗಲುತ್ತೆ ಅಂತೇಳಿ ಭಯನೂ ಪಡ್ತಾರೆ. ಆ ರೀತಿಯಾಗಿ ಒಂದೊಂದು ಮೂಲಿಕೆಗಳು ಕೂಡ ಒಂದೊಂದು ರೀತಿ ನಾವು ಬಳಸ್ಕೊಳ್ಳುವಂಥದ್ದು. ಈ ಪೈಲ್ಸ್ ಬಗ್ಗೆ ಅದೊಂದೇ ಅಂತಲ್ಲ, ಇನ್ನೂ ಬೇಕಾದಷ್ಟಿದೆ. ಅನುಭವ ಇರ್ತಕ್ಕಂಥವ್ರಿಗೆ ಅದೊಂದೇ ಅನ್ನುವಂಥದ್ದಲ್ಲ, ಬೇಕಾದಷ್ಟಿದೆ. ಬೇರೆ ಹೆಸರುಗಳು ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಪೈಲ್ಸ್ ಅಂತಕ್ಕಂಥದ್ದು ಕರೆಕ್ಟಾಗಿ ಅದನ್ನು ಮೆಡಿಸಿನ್ ತಗೊಂಡು ಸ್ವಲ್ಪ ಪಥ್ಯನ ಇದ್ದುಕೊಂಡು ಅದಕ್ಕೆ ತಿನ್ನುವಂಥದ್ದು, ಹಚ್ಕೊಳ್ಳುವಂಥದ್ದು ಮಾಡ್ಕೊಂಡು ಬರ್ತಾ ಇದ್ದರೆ ಹಾಗೆ ದಿನ ಏನು ಮಾಡುತ್ತೆ ಅಂದರೆ ಒಂದು 5 ದಾರ 5 ದಾರ 10 ದಾರ ಈ ರೀತಿ ಈ ಹೊರಗಡೆ ಬರ್ತಾ ಇರುತ್ತೆ. ನಾವು ಕೈ ಹಾಕಿದ್ರೆ ಕೈಗೆ ತಗಲುತ್ತೆ ಅದು. ಅಲ್ಲಿಗೆ ಅರ್ಥ ಏನು? ಅದು ಒಳಗಡೆಯಿಂದ ಈಚೆ ಕಕ್ತಾ ಇದೆ ಅಂತ ಅಲ್ಲಿಗೆ ಅರ್ಥ. ಆ ಪೂರ್ತಿ ಅದು ಬೇರೆ ಸಮೇತ ಬಂದ ಮೇಲೆ ಅದು ಯಾವುದೇ ಕಾರಣಕ್ಕೂ ತಿರ್ಗ ಮತ್ತೆ ಪೈಲ್ಸು ಒತ್ತಡ ನಿಮ್ಗೆ ಇರೋದೇ ಇಲ್ಲ. ಆ ಪೈಲ್ಸು ನಾವು ದೂರ ಆಗಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಗಳು ನಮ್ಮೆಲ್ಲ ದೊರೆಯುತ್ತೆ. ನಮ್ಮೆಲ್ಲ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅದಕ್ಕೆ ಸಂಬಂಧಪಟ್ಟದಂಗೆ ಸಂಜೀವಿನಿ ಅಂತ ಮೆಡಿಸಿನ್ಗಳನ್ನ ನಾವು ಒಂದಕ್ಕೊಂದು ಸಪೋರ್ಟಿಂಗ್ ಮಾಡಿಕೊಡ್ತೀವಿ. ಅದರಿಂದ ಮುಕ್ತಿ ನೀವು ಸಿಗಬಹುದು. ನಿಮ್ಗೆ ಅದು ಒಳ್ಳೆಯದಾಗುತ್ತೆ. ಬನ್ನಿ. ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ, ಪಂಡಿತ್ ವೆಂಕಟೇಶ್ ಶಾಸ್ತ್ರಿ.